ನಮ್ಮ ಹಾಳಾದ ಮಾವ ಎಲ್ಲಿ ಹೋಗ್ಯಾನ ಏನನ್ರಿ 3 ದಿನ ಆಟ ಮನೆ ಮುಂದೆ ನಿಂತ ಆಟ ಹೆಂಗ ನಡೆಯಾಗ ನನ್ನ ಸೊಸಿ ಹೆಂಗ ಅಂತ ಒಂದು ಸತ ಬಂದ ನೋಡಿಲ್ಲ ಅಂತಿ ನೋಡಿ ಅದು ಬರೀ ಸೌಕಾರ ಕೆಲಸ ಮಾಡ್ಕೊಂತ ಕೂತು ನಡಿಬಿಟ್ಟಿ ನನ್ನ ಮಾವ ಶಾಶ್ವತ ಪರಿ ಹುಡುಕನ ಬಂಗಾರಿ ಬಂಗಾರಿ ಹುಡುಕಕ್ಕೆ ಮುಂಚೆ ಇಷ್ಟು ಜನ ಬಂದೆ ಒಂದೇ ಒಂದು ನನ್ನ ರಸಗುಲ್ಲ ಬೆಂದಷ್ಟು ರುಚಿಯೈತಿ ಗಂಗವತಿ ಬೆಲ್ಲ ನಿನ್ನಂಥ ಕೈಯಾಡಿನ ಕಾಣಿನಲ್ಲ ಬಂಗಾರಿ
तुम्हारे सूरत आकाश सपना है मिलना तो मैं तुमसे प्यार करूंगा ನಮಸ್ಕಾರಪ್ಪ ಛತ್ರಪತಿಗಳೇ, ನಮಸ್ಕಾರ. ನಮಸ್ಕಾರ ಬಾರೋ ನಮಸ್ಕಾರ. ಬೆಂಗಳೂರಿಂದ ಯಾವಾಗ ಬಂದ್ಯೋ ಹುಡುಗ? ಒಂದು ವಾರ ಆತ್ ನೋಡ್ರಿ ಶೆಟ್ರೆ. ಅಯ್ಯ ಹಂಗೆ ಬಿಡವ್ವ. ನಾವ್ ಆ ಸೌಕರ್ ಮನ್ಯಾಗ ಬಡ್ಡಿ ಲೆಕ್ಕಾಚಾರಾಗಿ ಲೇವಲ್ಲಿ ನೋಡ್ಕೊಂತೀವಲ್ಲ, ಅದಕ್ಕೆ ಇಲ್ಲಿ ಕುಂತ ಮಂದಿ ಎಲ್ಲ ಶೆಟ್ರೆ ಅಂತ ಪ್ರೀತಿಯಿಂದ ಕರೀತಾರೆ. ಲೇ ತಮ್ಮ ಮಲೇಶಿ, ಬೆಂಗಳೂರಾಗ ಡ್ರೈವಿಂಗ್ ಕೆಲಸ ಮಾಡಕತ್ತಿದ್ದೆ, ಇವಾಗ ಏನ್ ಮಾಡಕತ್ತೀವ ಇಲ್ಲಿ? ಅದೇ ಕೆಲಸ ಕೇಳೋಣ ಅಂತ ಬಂದಿನ್ರಿ. ಸಾಹುಕಾರ ಕಾರ್ಯಗ ಡ್ರೈವರ್ ಕೆಲಸ ಕೊಡಿಸ್ತೀರೇನೋ ಮಾಡೋಣ ಅಂತ ಕೇಳಕ್ ಬಂದೀನಿ. ಲೇ ತಮ್ಮ ಮಲೇಶ, ಯಪ್ಪ ಮಲೇಶ, ಲೋಕಲ್ ಮಂದಿ ಅವ ಡ್ರೈವರ್ ಕೆಲಸ ನೇಮಿಸ್ಕೊಳಂಗಿಲ್ಲ. ಯಾಕಂದ್ರೆ ಅದಕ್ಕಂತ ಬೇರೆ ರಾಜ್ಯದ ಭಾಷೆ ಬದಲಾವಣೆ ತಂದು ಇಟ್ಕೊಂಡಾರ. ಸದ್ಯ ನೀವು ನನ್ನೇ ಒಂದು ಕೆಲಸ ಕೊಡ್ತೀನಿ, ಮಾಡ್ತೇನು? ಹೌದಾ, ಹೇಳ್ರಿ ಶೆಟ್ರೆ ಯಾವ ಕೆಲಸ ಅಂತ. ಯಾಕಂದ್ರ ನನಗ ಡ್ರೈವರ್ ಕೆಲಸ ಮಾಡೋದ್ ಬಿಟ್ರೆ ಬೇರೆ ಯಾವ ಕೆಲಸನೂ ಬರಂಗಿಲ್ಲ. ಏನಿದ್ರು ಹಿಂದಕ್ಕ ಮುಂದಕ್ಕ ಹಿಂದಕ್ಕ ಮುಂದಕ್ಕ ಜಗ್ಗೋದು, ಅವನವನ ಮ್ಯಾಲೆ ಕೆಳಗೆ ಮ್ಯಾಲೆ ಕೆಳಗೆ ಬರ್ತೋದು, ಮನಸ್ಸು ಬಂದಾಗೊಮ್ಮೆ ಈಜ್ಕೋದು, ಅಷ್ಟು ಬರ್ತೈತೆ ನೋಡ್ರಿ. ನೀ ಸುಮ್ಮನೆ ನಿಂದ್ರವ, ಗೇರ್ ಜಗ್ಗೋದು, ಕ್ಲಚ್ ಒತ್ತೋದು, ಆರಾಮ ಇಚ್ಕೋದು ಅಂತ ಹೇಳಕತ್ತೇನವ. ಏ ತಮ್ಮ ಮಲೇಶ, ಈ ಹಳ್ಳಿಯಾಗ ನಿನಗ ಡ್ರೈವಿಂಗ್ ಮಾಡೋದಕ್ಕ ಬಸ್ಸು ಕಾರು ಸಿಗಂಗಿಲ್ಲ ಕಣಲೇ. ನಮ್ದೇ ಒಂದು ಪ್ಯಾಸೆಂಜರ್ ಐತೆ ಓಡಿಸ್ದೇನು? ಹೌದಾ, ಚಲೋ ಆತಲ್ಲ. ನಮಗೂ ಹಳ್ಳಿಯಾಗ ಪ್ಯಾಸೆಂಜರ್ ಆದಾಗ ಸೌಂಡ್ ಬಾಕ್ಸ್ ಇಟ್ಕೊಂಡು ಡ್ರಾಮಾ ಸಾಂಗ್ ಹಾಕೊಂಡು ಒಳ್ಳೊಳ್ಳೆ ಆಂಟರ್ನ ಫಿಗರ್ನ ಹಚ್ಕೊಂಡು ಓಡಿಸೋದು ಅಂದ್ರೆ ಬಹಳ ಇಷ್ಟ ನೋಡ್ರಿ. ನಿಮ್ದು ಐತಂದ್ರಲ್ಲ, ಇವತ್ತಿನ ಚಾಲು ಮಾಡ್ಕೊಂತೀನಿ ಬಿಡ್ರಿ ಡ್ರೈವರ್ ಕೆಲಸನ. ಮೊದ್ಲು ಇವತ್ತು ಗಾಡಿ ಟೈರ್ ನೋಡ್ಲಿ, ನಾಳೆ ಬಾಡಿ ವಿಚಾರ ಮಾತಾಡೋ ಕಣೆ. ಏನಂತೀಯಪ್ಪ ಮರ್ಗ ಮಲೇಶ? ಹೌದ್ ಬಿಡ್ರಿ, ಯಜಮಾನ್ರು ಮಾತ್ರ ನರಿಕೋಲ್ ಬಂದಾವಲ್ಲ, ಮಾತಾಡ್ತೀರಿ ನೋಡ್ರಿ. ನಾನ್ ಎಲ್ಲಾ ವಿಚಾರ ಮಾತಾಡ್ತೀನಿ. ನೋಡ್ ಬಂಗಾರಿ, ನಾನ್ ನಮ್ ಸೋಕರ್ ಮನೆಗೆ ಹೋಗ್ಬಿಡ್ತೀನಿ. ನಾನ್ ಬರೋದ್ರೊಳಗ ನಿನ್ ಗಾಡಿ ಎಲ್ಲ ತೋರಿಸ್ಬಿಡು. ಲೇ ಅಪ್ಪ ಮಲೇಶ, ಗಾಡಿ ಯಾವ ಕಂಡೀಷನ್ ಐತಿ ಅಂತ ಚಲೋ ಹೊತ್ನಾಗ ನೋಡ್ಕೊ. ಎಲ್ಲಾರ ಬಾಗಿದ್ಮೇಲೆ ಅದು ಹಂಗೈತಿ ಇದು ಹಿಂಗೈತಿ ಅನ್ಬೇಡ, ನಾನ್ ಕೇಳಂಗಿಲ್ಲ. ನೋಡ್ ಬಂಗಾರಿ, ಇವ್ನ್ ಕರ್ಕೊಂಡು ಹೋಗ್ಬಿಟ್ಟು ನಿಂದೆಲ್ಲ ತೋರಿಸ್ಬಿಡು. ಅದೇ ಬಂಗಾರಿ, ಆಟ ಕಣೆ ಇಲ್ಲ. ನಾನು ಹೋಗಿ ಹಂಗೆ ಒಂದು ದೊಡ್ಡ ಬಿಟ್ಬಿಡ ಬರ್ತೀನಿ ಬಂಗಾರಿ. ಬಂಗಾರಿ, ನನ್ನ ಮಗ ಸರಿ ಇಲ್ಲ, ಓದ್ ಮರಿದ್ದಂಗ ನೋಡಿ ಸರಿ ಹಂಗೆ ಒಂದ್ ದೊಡ್ಡ ಹೊಯ್ಕೊಟ್ಬಿಡ, ಮಗ ಕುಡ್ಕೊಂಡು ಹೋಗ್ಬಿಡ್ಲಿ ಹಂಗೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಬರ್ತೀನಿ, ಇನ್ನೊಂದ್ರಲ್ಲಿ ಬರ್ತೀನಿ. ಆಯ್ತು ರೀ ಬಾಯರ, ಮತ್ತೆ ನಿಮ್ಮ ಮಾವ ಹೋದ, ನಿಮ್ದೇನಾದ್ರು ತೋರಿಸ್. ಹಾಗೆಲ್ಲ ಹುಟ್ಟೋದು. ಅದೇ ರೀ, ನಿಮ್ಮ ಮಾವ ಹೇಳೋನಲ್ಲ, ಅದನ್ನ ತೋರಿಸ್ತೀರೇನೋ ಅಂದೆ. ಗಾಡಿ ತೋರ್ಸದ ನಿನ್ನಂತ ಮಗಳು ಮಂದಿಗೆ ತೋರಿಸ್ಬಿಟ್ಟಿ, ನಿನಗ್ ತೋರ್ಸೋದಿಲ್ಲ ಅಂತೀವಿ. ಬಾ ತೋರಿಸ್ತೀನಿ ನಡಿ. ಆಯ್ತು ನಡೀರಿ. ನಿಮ್ ಗಾಡಿನ ಬಹಳ ಜನ ಏನ್ಲ ಮಾಡ್ಯಾರ
ಊರಿಗೆ ದಾರಿ ಬಹಳ ದಿನಗಳ ನಂತರ ಬಂದಿರುವೆ ನಮ್ಮ ಊರಿಗೆ. ನನ್ನ ಕಣ್ಣಿಗೆ ತುಕ್ಕಿದ ಮೊದಲ ಬಾರಿಗೆ ನಾನು ನೀನು ಬಲು ವಾರಿಗೆ. ಕುಳಿತ ಮಂದಿ ಮೆಚ್ಚಿದ್ದಾರೆ ನಮ್ಮಿಬ್ಬರ ಜೋಡಿಗೆ. ಏನಂತೀಯ? ನೀ ಹೊಡೆದ ತಕ್ಷಣ ನಾನು ಹೊಡಿಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಕಣ್ಣಿಗೆ ಕಂಡಾಕ್ಷಣ ಆದ ನನ್ನ ಶೂರ, ನೀನಾಗೋ ನನ್ನ ಮನದ ಚೋರ, ನೀನಾಗೋ ನನ್ನ ಸರದಾರ. ಹೇ ಮಗನೇ, ನಾನು ಉಳಿದಾರ ಬಗ್ಗೆ ಮಾತನಾಡೋದು ಬೇಡ. ಅದು ಗಟ್ಟಿ ಐತೋ ಇಲ್ಲ ಅನ್ನೋದು ಆನಂತರ ಗೊತ್ತಾಗ್ತೈತಿ. ಈಗ ಗಾಡಿ ಸ್ಟೇರಿಂಗ್ ಅಂಗ ಹಿಡಿಯೋದು ಬೇಡ. ಈ ಕುಂತು ಮಂದಿ ಸಲುವಾಗಿ ಆಡೋಣ ಒಂದು ಸಾಂಗು. ಬಿಡಿತೈತಿ ಅವರ ಗುಂಗು. ಏನಂತೀಯ ಬಂಗಾರಿ? ಮತ್ತೆ ತರ ಚಲೋ ಮಾಡೋ ನಿನಗೆ Thank you.
¡Suscríbete